ಜನಪ್ರಿಯತೆಯಲ್ಲಿ ಈಗ ಗೇಮರ್ಸ್ ಹೋಟೆಲ್ಗಳಿಗೆ ಹೊಸ ವಿಶೇಷತೆ ಆದ್ಯತೆ ಇದೆ. 2 ವರ್ಷ ಹೋಟೆಲ್ನಲ್ಲಿ ತಂಗಿದ್ದ ಗೇಮರ್ ಒಬ್ಬ ಕೋಣೆಯ ಅಗಲಕ್ಕೂ 3 ಅಡಿಯ ಕಸದ ರಾಶಿ ಬಿಟ್ಟು ಹೋಗಿದ್ದ. ಚೀನಾದ ಜಿಲಿನ್ ಪ್ರಾಂತ್ಯದ ಚಂಗಾಚುನ್ ನಗರದಲ್ಲಿ ಗೇಮರ್ ಒಬ್ಬ ಎಕ್ಸ್ಪೋ ಟರ್ನ್ಸ್ ಹೋಟೆಲ್ನಲ್ಲಿ ತಂಗಿದ್ದ. ಬರೋಬ್ಬರಿ 2 ವರ್ಷ ತಂಗಿದ್ದ. ಎಷ್ಟೋ ಹೊತ್ತಿಗೆ ಬರುವುದು ಹೋಗುವುದು ಮಾಡುತ್ತಿದ್ದ. ಹಣ ಎಂದೋ ಕಟ್ಟಿದ್ದರಿಂದ ಹೋಟೆಲ್ನವರು ತಲೆ ಕೆಡಿಸಿಕೊಂಡಿರಲಿಲ್ಲ. 2 ವರ್ಷದ ಬಳಿಕ ಒಮ್ಮೆ ಅವಕಾಶವಾದಾಗ ಕೋಣೆ ಇಣುಕಿದ ರೂಮ್ ಬಾಯ್ ಅವಕಾದ. ಇಡೀ ಕೋಣೆಯಲ್ಲಿ ಆತನ ಮಂಚದ ಸುತ್ತ, ಬಾತ್ರೂಮಿನಲ್ಲಿ, ಕುರ್ಚಿಯ ಸುತ್ತ ಎಂದು 3 ಅಡಿಯಷ್ಟು ಕಸ ತುಂಬಿತ್ತು. 2 ವರ್ಷದಿಂದ ಆತ ತಾನು ಕಸ ಎಸೆದಿಲ್ಲ, ರೂಮ್ ಬಾಯ್ಗೂ ಹೇಳಿಲ್ಲ. ಒರೆಸಿದ ಟಿಶ್ಯೂ ಪೇಪರ್ಗಳು, ಬಾಟಲಿಗಳು, ಯಾವ್ಯಾವುದೋ ತಿಂಡಿಗಳ ಬರಿದು ಪೊಟ್ಟಣಗಳು, ಆಹಾರ ಪಾರ್ಸಲ್ ತಂದ ಪ್ಯಾಕೆಟ್ಗಳು ಇತ್ಯಾದಿ ಒಂದು ಇಡೀ ಕೋಣೆಯ ಯಾವ ಮೂಲೆಯಲ್ಲೂ ಖಾಲಿ ಇರಲಿಲ್ಲ. ಇದೇ ಡಿಸೆಂಬರ್ನಲ್ಲಿ ಮೊನ್ನೆ ಕೋಣೆ ಖಾಲಿ ಮಾಡಿ ಹೋದ ಮೇಲಷ್ಟೇ ಈ ಸಂಗತಿ ಬಯಲಾಗಿದೆ. ಕಕ್ಕಸು ಕೋಣೆ ಅಧ್ವಾನವಾಗಿತ್ತು. ಕುಳಿತುಕೊಳ್ಳುವ ಜಾಗ ಬಿಟ್ಟರೆ ಇಡೀ ಕಕ್ಕಸಿನ ಮೇಲಿನವರೆಗೂ ಕಸವನ್ನು ಒತ್ತಲಾಗಿತ್ತು. 3 ದಿನ ಸ್ವಚ್ಛ ಮಾಡಿದರೂ ಕೆಲವು ಕಲೆಗಳು ಹೋಗದಿರುವುದರಿಂದ ಹೋಟೆಲು ಕೋಣೆ ಡ್ಯಾಮೇಜ್ ಎನಿಸಿಕೊಂಡಿದೆ. ಕೊನೆಯ 10 ದಿನದ ಬಾಡಿಗೆ ಬಂದಿರಲಿಲ್ಲ. ಹಿಂದೆ ಎಲ್ಲ ಕಟ್ಟಿದ್ದರಿಂದ ಹೋಟೆಲ್ನವರು ಒತ್ತಾಯಿಸಿ ಕೇಳಿರಲಿಲ್ಲ.